ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ನನ್ನ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಟೈಮಲ್ಲಂತೂ ನಮ್ಮ ಮನೆ ಹತ್ರ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ಗ್ರೀನ್ ಇದೆ, ಹಾಗೆ ಪಕ್ಷಿಗಳ ಸೌಂಡಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗೆ ನಮ್ಮ ಯಜಮಾನರು ಬೆಳಿಗ್ಗೆ ಎದ್ದು ವಾಕ್ ಮಾಡ್ತಾಯಿದ್ದಾರೆ. ಅವ್ರು ವಾಕ್ ಮಾಡಲಿ ಅಂತೇಳಿ ನಾನು ಒಳಗಡೆ ಬಂದು ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಮಡಚಿಟ್ಟು ಡೈರೆಕ್ಟ್ ಅಡುಗೆ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ನೈಟ್ ಅಡುಗೆ ಮಾಡಿದ್ಮೇಲೆ ಏನೂ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ. ತುಂಬಾ ಗಲೀಜಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಯಜಮಾನ್ರಿಗೆ ಶಾಪಿಗೆ ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಕಾಫಿ ಮಾಡೋಣ ಅಂತ ಕಾಫಿ ಮಾಡಿಕೊಟ್ಟು, ಅವ್ರಿಗೂ ಕಾಫಿ ಮಾಡಿಕೊಟ್ಟು ನಾವು ಕಾಫಿ ಕುಡಿದು ಸ್ವಲ್ಪ ತಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನನ್ನ ಮಗಳು ಎದ್ದಿದ್ಲು ಅಂತ ಹೇಳಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಸ್ಮೈಲ್ ಮಾಡ್ರಿ ಅಂದರೆ ಫೋಟೋ ಸ್ಮೈಲ್ ಮಾಡೋ ಥರ ಮಾಡ್ತಾಯಿದ್ರು. ಹಾಗೆ ಅವ್ರಿಗೆ ಕಾಫಿ ಚೆನ್ನಾಗಿದೆ ಅಂತ ಹೇಳಿ ಅವರು ಕೆಲ್ಸಕ್ಕೆ ಹೊರಟರು. ಇನ್ನು ನಾನು ಬೆಳಿಗ್ಗೆ ಇಡ್ಲಿ ಮಾಡೋಣ ಟಿಫಿನ್ಗೆ ಅಂತೇಳಿ ನೈಟೇ ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಇಡ್ಲಿ ಮಾಡಿಟ್ಟು ತಿಂಡಿಗೆ ಚಟ್ನಿ, ಸೈಡ್ಸ್ಗೆ ಏನಾದ್ರು ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ಮಾಡಿಟ್ಬಿಟ್ಟು, ನನಗಂತೂ ಮನೇಲಿ ಇವತ್ತು ತುಂಬ ಕೆಲಸ ಇತ್ತು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೆ. ಆದರೆ ನಾನು ಎಲ್ಲಿ ಕ್ಲೀನ್ ಮಾಡ್ತಾ ಇರ್ತೀನೋ ನನ್ನ ಮಕ್ಕಳು ಅಲ್ಲೆಲ್ಲೇ ಮತ್ತೆ ಅರಗ್ತಾ ಇರ್ತಾರೆ. ಏನೇ ಹೇಳಿ ಮಕ್ಕಳಿರೋ ಮನೇಲಿ ಈ ಕೆಲಸ ಅಂತೂ ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದೇ ಇರುತ್ತೆ. ಹಾಗೆ ಬಟ್ಟೆ ಎಲ್ಲ ಒಗ್ದಾಕಿತ್ತು, ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂತ ಹೇಳಿದ್ರೆ ಏನು ಬಿಸಿಲಂತ ಕೇಳ್ತೀರ, ಹೊರಗಡೆ ಮುಖ ಕೊಡೋಕ್ಕಾಗ್ತಿಲ್ಲ, ಏನೋ ಬೆಂಕಿ ಎತ್ಕೊಂಡಿರೋ ಥರ ಫೀಲ್ ಆಗ್ತಾಯಿತ್ತು. ಹಂಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಳಗಡೆ ಬಂದು ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿರಲಿಲ್ಲ ಅಂತೇಳಿ ಫ್ರೆಶ್ ಅಪ್ ಆಗಿ ಇನ್ನೇನು ರೆಡಿ ಆಗೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ಬಂದು ತುಂಬಾ ಕಿತಾಪತಿ ಮಾಡ್ತಾಯಿದ್ಲು. ಇನ್ನು ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.